ಹೌದು, ಎಸ್.ಎಂ. ಕೃಷ್ಣ ಅವರು ನಮ್ಮನ್ನೆಲ್ಲ ಕೂಡ ಅಗಲಿದ್ದಾರೆ. ಬಹಳ ದಿನಗಳಿಂದ ಅವರು ವಯೋಸಹಜ ಕಾಯಿಲೆಗಳನ್ನು ಅನುಭವಿಸ್ತಾ ಇದ್ರು. ಕೊನೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಹಾಗಂತ ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಕರ್ನಾಟಕಕ್ಕೆ, ಅದರಲ್ಲೂ ಬೆಂಗಳೂರಿಗೆ ಅಪಾರವಾದಂಥದ್ದು. ಇವತ್ತು ಬೆಂಗಳೂರು ಸಿಲಿಕಾನ್ ಸಿಟಿ IT ಹಬ್ ಅಂತ ಎಲ್ಲ ಕರೆಸ್ಕೊಳ್ತಾ ಇದೆ ಅಂತ ಆದರೆ ಅದಕ್ಕೆ ಮೂಲ ಕಾರಣ ಅಂತಾದರೆ ಎಸ್.ಎಂ. ಕೃಷ್ಣ ಅವರ ಅಭಿವೃದ್ಧಿ ಕಾರ್ಯಗಳು. ಹಾಗಾದ್ರೆ ಮಂಡ್ಯದಿಂದ ಇಂಡಿಯಾ ತನಕ ಕೃಷ್ಣ ಯಾಗದ ಜರ್ನಿ ಹೇಗಿತ್ತು? ಬನ್ನಿ ಈ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಎಸ್.ಎಂ. ಕೃಷ್ಣ ಕರುನಾಡು ಎಂದಿಗೂ ಮರೆಯದ ಅನರ್ಘ್ಯ ರತ್ನ, ರಾಜಕಾರಣದ ಭೀಷ್ಮ, ಅಜಾತ ಶತ್ರು. ಎಸ್.ಎಂ. ಕೃಷ್ಣ ಅವರ ರಾಜಕೀಯ ಜೀವನವೇ ವರ್ಣರಂಜಿತ. ಉಪರಾಷ್ಟ್ರಪತಿ, ಲೋಕಸಭೆ ಸ್ಪೀಕರ್, ಪ್ರಧಾನಿ, ರಾಷ್ಟ್ರಪತಿ ಹುದ್ದೆ ಹೊರತುಪಡಿಸಿದರೆ ರಾಜಕೀಯದ ಎಲ್ಲಾ ಹುದ್ದೆಗಳನ್ನು ನಿಭಾಯಿಸಿದ ಧೀಮಂತ ನಾಯಕ. ಇಂಥ ನಾಯಕನ ರಾಜಕೀಯ ಜರ್ನಿ ಶುರುವಾಗಿದ್ದು 1962ರಲ್ಲಿ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಈ ದೇಶದ ಪಾರ್ಲಿಮೆಂಟ್ನ ಲೋಕಸಭೆ, ರಾಜ್ಯಸಭೆ, ಕರ್ನಾಟಕದ ವಿಧಾನಸಭೆ, ವಿಧಾನ ಪರಿಷತ್ 4 ಸದನಗಳಲ್ಲಿ ಸದಸ್ಯರಾಗಿದ್ದವರು. ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಜೊತೆಗೆ ಈ ವಿಧಾನಸಭೆಯ ಸ್ಪೀಕರ್ ಆಗಿದ್ರು. ನೀವು ಕೂತಿರ್ತಕ್ಕಂಥ ಜಾಗದಲ್ಲಿ ಕೂತಿದ್ರು. ಆಮೇಲೆ ಕೇಂದ್ರದ ಸಚಿವರು ಕೂಡ ಆಗಿದ್ರು. ಆಮೇಲೆ ರಾಜ್ಯಪಾಲರು ಕೂಡ ಆಗಿದ್ರು. ಹೌದು, ಎಸ್.ಎಂ. ಕೃಷ್ಣ ಮತ್ತು ದೇವೇಗೌಡರು ಸಮಕಾಲೀನ ನಾಯಕರು. ದೇವೇಗೌಡರಿಗಿಂತಲೂ 1 ವರ್ಷ ಹಿರಿಯರಾಗಿದ್ದ ಎಸ್.ಎಂ. ಕೃಷ್ಣ ದೇವೇಗೌಡರ ರಾಜಕೀಯಕ್ಕಿಂತ ವಿಭಿನ್ನ. ಅದು 1962ರ ವಿಧಾನಸಭಾ ಚುನಾವಣೆ. ಕಾಂಗ್ರೆಸ್ನ ವೀರಣ್ಣಗೌಡ ವಿರುದ್ಧ ಎಸ್.ಎಂ. ಕೃಷ್ಣ ಸ್ಪರ್ಧಿಸಿದ ಮೊದಲ ಸ್ಪರ್ಧೆಯಲ್ಲೇ ಸ್ವತಂತ್ರವಾಗಿ ಗೆದ್ದು ಬರ್ತಾರೆ. ಅಲ್ಲಿಂದ ಅವರ ಜೀವನ ಏರುಗತಿಯಲ್ಲಿ ಸಾಗುತ್ತದೆ. ನಮ್ಮ ರಾಜ್ಯದಲ್ಲಿ ಎಸ್.ಎಂ. ಕೃಷ್ಣ ಅವರು ಒಬ್ಬ ಹಿರಿಯ ರಾಜಕಾರಣಿ. ನಾನು ಅವರು ಇಬ್ಬರು ಒಂದೇ ಸಾರಿ ಅಸೆಂಬ್ಲಿಗೆ ಬಂದ್ವಿ. ಮುಖ್ಯಮಂತ್ರಿ, ವಿದೇಶಾಂಗ ಸಚಿವ, ರಾಜ್ಯಪಾಲ, ಹೀಗೆ ಎಸ್.ಎಂ.ಕೆ ನಿರ್ವಹಿಸಿದ ಜವಾಬ್ದಾರಿಗಳೆಲ್ಲವೂ ಈಗ ಇತಿಹಾಸ. ಬಟ್ ಮೊಟ್ಟ ಮೊದಲ ಬಾರಿಗೆ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು 1962ರಲ್ಲಿ. 1962 ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆಲುವು ಸಾಧಿಸಿದ ಕೃಷ್ಣ ಆ ಮೂಲಕ ರಾಜಕೀಯ ಜೀವನಕ್ಕೆ ಎಂಟ್ರಿ ಹಾಕಿದ್ರು. ಬಳಿಕ ಪ್ರಜಾ ಸೋಷಲಿಸ್ಟ್ ಪಕ್ಷ ಸೇರಿದ ಕೃಷ್ಣ 1962ರ ಚುನಾವಣೆಯಲ್ಲಿ ಮದ್ದೂರಿನಿಂದ ಸ್ಪರ್ಧಿಸಿ ಕಾಂಗ್ರೆಸ್ನಿಂದ ಎಂ.ಎಂ. ಗೌಡ ವಿರುದ್ಧ ಸೋಲನುಭವಿಸಿದ್ರು. ಡಿಸಿಎಂ ಡಿಕೆ ಅಂತೂ ತಂದೆ ಮಗನ ಸಂಬಂಧ ಅಂತ ಕಣ್ಣೀರಿಟ್ರು. ಸಂಬಂಧ ತಂದೆ ಮಗನ ಸಂಬಂಧ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋಂಥದ್ದಿಲ್ಲೇನು ಈಗ ಬೇಡ. ಮಾತು ಬೇರೆದಿದ್ದಲ್ಲಿ ನಾನು ಅದೆಲ್ಲ ಮಾತಾಡ್ತೀನಿ. ನಾನು ಇನ್ನು 1962ರ ವಿಧಾನಸಭೆ ಸೋಲಿನ ಬಳಿಕ ಎಸ್.ಎಂ. ಕೃಷ್ಣ ರಾಷ್ಟ್ರ ರಾಜಕಾರಣದತ್ತ ಹೊರಳುತ್ತಾರೆ. 1968ರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದ ಶಿವನಂಜಪ್ಪ ಅಕಾಲಿಕ ನಿಧನದಿಂದ ತೆರವಾದ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಕೃಷ್ಣ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದು ಸಂಸತ್ ಪ್ರವೇಶಿಸುತ್ತಾರೆ. 1968ರಲ್ಲಿ ಮಂಡ್ಯದ ಹಾಲಿ ಸಂಸದರ ನಿಧನದಿಂದ ತೆರವಾದ ಲೋಕಸಭಾ ಕ್ಷೇತ್ರದಿಂದ ಉಪಚುನಾವಣೆಗೆ ಸಮಾಜವಾದಿ ಪಕ್ಷದಿಂದ ಎಸ್.ಎಂ. ಕೃಷ್ಣ ಸ್ಪರ್ಧಿಸುತ್ತಾರೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸುವ ಮೂಲಕ ಕೃಷ್ಣ ರಾಷ್ಟ್ರ ರಾಜಕೀಯಕ್ಕೆ ಅಡಿಯಿಟ್ಟರು. 1968ರ ನಂತರ ಮಂಡ್ಯ ಕ್ಷೇತ್ರದಿಂದ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿ ಕಾರ್ಯನಿರ್ವಹಿಸಿದ್ರು. 1971ರಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದು ಮಂಡ್ಯದಿಂದ ಮರು ಚುನಾಯಿತರಾಗಿ ಮರು ಆಯ್ಕೆಯಾಗ್ತಾರೆ. ಇದೇ ಸಮಯದಲ್ಲಿ ವಾಣಿಜ್ಯ, ಉದ್ಯಮ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದರು. 1980ರಲ್ಲಿ ಮತ್ತೆ ಮಂಡ್ಯ ಸಂಸದರಾದರು. 1983ರಲ್ಲಿ ಕೇಂದ್ರ ಉದ್ಯಮ ಖಾತೆ ಮತ್ತು ರಾಜ್ಯ ಸಚಿವರಾಗಿ ಮತ್ತು 1984ರಲ್ಲಿ ಕೇಂದ್ರ ವಿತ್ತ ಖಾತೆಯ ರಾಜ್ಯ ಸಚಿವರಾದರು. ಅಧಿವೇಶನದಲ್ಲಿ ಆರ್ ಅಶೋಕ್ ತಮ್ಮ ಒಡನಾಟ ನೆನಪಿಸಿದ್ರು. ಗೌರವಾನ್ವಿತ ರಾಜಕಾರಣಿ ಅಂತ ಕೊಂಡಾಡಿದ್ರು. ಸ್ಪೀಕರ್ ಆಗಿ ಎಲ್ಲವನ್ನ ನೋಡಿದ್ದಾರೆ. ಆದರೆ ಒಂದೇ ಒಂದು ಕಳಂಕ ಇಲ್ಲದೆ ಒಬ್ಬ ಡಿಗ್ನಿಫೈಡ್ ರಾಜಕಾರಣಿ,
ಅವ್ರ ಬಾಯಲ್ಲಿ ಎಂದೂ ಕೂಡ ಈ ಥರದ್ದು ಒಂದು ಪದನೂ ಕೂಡ ಬಂದಿಲ್ಲ. ಇತಿಹಾಸ ಮತ್ತೆ ಕೆದಕೋದಾದರೆ 1984ರ ಲೋಕಸಭಾ ಚುನಾವಣೆಯ ಸೋಲಿನ ನಂತರ ಎಸ್.ಎಂ. ಕೃಷ್ಣ ಮತ್ತೆ ರಾಜಕಾರಣದತ್ತ ಮುಖ ಮಾಡ್ತಾರೆ. ಅಲ್ಲಿಂದ ಸ್ಪೀಕರ್, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ರಾಜ್ಯಪಾಲ, ಕೇಂದ್ರ ಸಚಿವ ಹೀಗೆ ನಾನಾ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ. ನಂತರ ಕೃಷ್ಣ 1993ರಿಂದ 1994ರವರೆಗೆ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದರು. 1995ರ ವಿಧಾನಸಭಾ ಚುನಾವಣೆಯಲ್ಲಿ ಮದ್ದೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ಎಸ್.ಎಂ. ಕೃಷ್ಣ ಸೋಲು ಅನುಭವಿಸಬೇಕಾಯಿತು. ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿದ ನಂತರ ಕೃಷ್ಣರನ್ನ ಡಿಸಿಎಂ ಸ್ಥಾನಕ್ಕೆ ಒಪ್ಪಿಸಲು ಭಾರಿ ಹರಸಾಹಸವೇ ಪಡಬೇಕಾಗಿ ಬಿಡ್ತು. ಆದರೆ ಕೃಷ್ಣ ಮೊಯ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಹೋಗಿ ಎಲ್ಲರ ಹುಬ್ಬೇರಿಸಿ ಬಿಟ್ರು. ನಂತರ 1996ರಲ್ಲಿ ಕೃಷ್ಣರನ್ನ ರಾಜ್ಯಸಭೆಗೆ ನೇಮಕಗೊಳಿಸಲಾಗುತ್ತೆ. 1996ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಎಸ್.ಎಂ. ಕೃಷ್ಣ ಅದೇ ವರ್ಷ ನಡೆದ ವಿಧಾನಸಭಾ ಚುನಾವಣೆಯ ಜವಾಬ್ದಾರಿ ಹೆಗಲೇರಿಸಿಕೊಂಡ್ರು. ಕೃಷ್ಣ ನೇತೃತ್ವದಲ್ಲಿ ನಡೆದ ಪಾಂಚಜನ್ಯ ಯಾತ್ರೆಯ ಮೂಲಕ ರಾಜ್ಯದ ಮನೆ ಮನೆಯನ್ನ ಕಾಂಗ್ರೆಸ್ ತಲುಪಿತ್ತು. ಕಾಂಗ್ರೆಸ್ಗೆ ಬನ್ನಿ, ಬದಲಾವಣೆ ತನ್ನಿ ಎಂಬ ಘೋಷವಾಕ್ಯದಡಿ ನಡೆದಿದ್ದ ಪಾಂಚಜನ್ಯ ಯಾತ್ರೆಯ ಮೂಲಕ ಕಾಂಗ್ರೆಸ್ ಜಯಭೇರಿ ಬಾರಿಸಿತ್ತು. 132 ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆಲ್ಲುವ ಮೂಲಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೆ ಎಸ್.ಎಂ. ಕೃಷ್ಣ ಕರ್ನಾಟಕದ 16ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಎಸ್.ಎಂ. ಕೃಷ್ಣ ತಮ್ಮ 60 ವರ್ಷಗಳ ಸುದೀರ್ಘ ರಾಜಕೀಯದ ಜೀವನದಲ್ಲಿ ವಿಧಾನಸಭೆ, ಲೋಕಸಭೆ, ರಾಜ್ಯಸಭೆ ಸದಸ್ಯರಾಗಿದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸ್ಪೀಕರ್ ಮತ್ತು ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. 2004ರಿಂದ 2008ರವರೆಗೆ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೆಷ್ಟೋ ಕ್ರಾಂತಿಕಾರಕ ಬದಲಾವಣೆಗೆ ನಾಂದಿಯಾದ ಎಸ್.ಎಂ. ಕೃಷ್ಣರ ಆಡಳಿತವನ್ನ ಯಾವತ್ತೂ ಬೆಂಗಳೂರಿನ ಜನತೆ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಎಂದೆಂದೂ ಕನ್ನಡಿಗರ ಮನದಲ್ಲಿ ಚಿರಸ್ಥಾಯಿ ಎಸ್.ಎಂ. ಕೃಷ್ಣ. ಬ್ಯೂರೋ ರಿಪೋರ್ಟ್, TV9.